ಪಾರು ಪಾರು ಅಮ್ಮ ಸಮಾಧಾನ ಮಾಡ್ಕೊ ಪಾರು. ನಾನು ಸುಮ್ಮನೆ ಬಿಡಲ್ಲ, ನಾನು ಸುಮ್ಮನೆ ಬಿಡಲ್ಲ. ಪಾರು ಪಾರು ಏನ್ ಮಾಡ್ತಾ ಇದೀಯ ನೀನು? ದೇವತೆ ಅಂತ ನಿನ್ ಕೈಲಿ ಇಂಥ ಅನಾಹುತ ಮಾಡಕ್ಕೆ ನಾನ್ ಬಿಡಕ್ಕಿಲ್ಲ. ಬೇಡ ಪಾರು, ಕೋಪದಲ್ಲಿ ಕೊಯ್ದು ಮೂಗು ಶಾಂತವಾದ್ಮೇಲೆ ಬರಕ್ಕಿಲ್ಲ. ನೀನೇನಾದ್ರೂ ಈ ತಪ್ಪು ನಿರ್ಧಾರ ಮಾಡಿದ್ರೆ ನನ್ನ ಮಗಳ ಜೀವನ ಮುಳ್ಳಾಯ್ತದೆ. ಯೋಚನೆ ಮಾಡು. ಅದಕ್ಕೆ ಹೊಸ ಸಮಾಧಾನ ಮಾಡ್ಕೊಳಕ್ಕೆ ಈ ವಿಷಯ ಶಿವಕ್ಕೇನಾದ್ರೂ ಗೊತ್ತಾದ್ರೆ ಏನಾಯ್ತದೆ ಅಂತ ನಮ್ಮೆಲ್ರಿಗೂ ಗೊತ್ತೈತೆ. ಅಂಥದ್ದು ಅದನ್ನ ನೀನ್ ಮಾಡಕ್ ಹೊರಟಿದೀಯ. ಬೇಡ ಕಣವ, ಬೇಡ. ಒಂದ್ ವೇಳೆ ತಪ್ಪು ನಿರ್ಧಾರದಿಂದ ಅನಾಹುತ ಆದ್ರೆ ನನ್ನ ಮಗಳು ರಶ್ಮಿ ಜೀವನ ಪರ್ಯಂತ ಕುಂಕುಮ ಇಲ್ಲದೆ ಜೀವನ ಕಳಿಬೇಕಾಗತ್ ಕಣವ. ಬೇಡ, ಈ ಸಾಹಸಕ್ಕೆ ಯಾಕೆ ಬೇಡ. ಪಾರು ಯಾಕೆ ಹೇಳು. ಕ್ಷಮಿಸ್ಬಿಡಿ ಅತ್ತೆ, ಕ್ಷಮಿಸ್ಬಿಡಿ. ಯಾಕವ? ನನ್ನ ಗುಂಡು ಮದುವೆ ಆಗೋ ಟೈಮಲ್ಲಿ ನಾನು ಅವಳು ಅದಕ್ಕೆ ಹಾಕಿ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸ್ಥಾನದಲ್ಲಿ ನಿಂತು, ಅಂದರೆ ತಾಯಿ ಸ್ಥಾನದಲ್ಲಿ ನಿಂತಿದ್ದೆ. ಆದರೆ ಒಬ್ಳು ತಾಯಿ ಜವಾಬ್ದಾರಿ ಅಂತ ತನ್ನ ಮಗಳಿಗೆ ಒಂದು ಒಳ್ಳೆ ವರನ ಹುಡ್ಕೋಕ್ಕಾಗಲಿಲ್ಲ ಅಂತ. ನಮ್ಮ ಗುಂಡುಗೆ ಒಳ್ಳೆ ಗಂಡನ ನನ್ನ ತರಕ್ಕಾಗಲೇ ಇಲ್ಲ. ನಾನು ಅದಕ್ಕೆ ಆಗಿ ಇವತ್ತು ಸೋತು ಹೋಗ್ಬಿಟ್ಟೆ. ಇಂಥ ನೀಚನಂತ ಸೀನನ ಗಂಡನಾಗ ತರ ಹೋಗಾಗೋಯ್ತು. ನಿಮ್ಮ ಮಗಳು ರಶ್ಮಿ ಅನ್ಕೊಂಡು ನಾನು ಇವತ್ತು ಅವಳ ಜೀವನದಲ್ಲಿ ಸೋತಿರೋದಕ್ಕೆ ಅದಕ್ಕೆ ಕಾರಣ ನಾನೇ ಆಗೋಗ್ಬಿಟ್ಟೆ ಅತ್ತೆ, ನಾನೇ ಆಗೋಗ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ ಅತ್ತೆ, ನನಗೆ ಕ್ಷಮಿಸ್ಬಿಡಿ ಅತ್ತೆ. ಇಲ್ಲ ಕಂದ, ಅದಕ್ಕೆ ಯಾರು ತಾನೇ ಬೇಕು ಅಂತ ಮಾಡ್ತಾರೆ ಅವಳು. ನೋಡು, ಈಗ ನಡೆದಿರೋ ತೆಪ್ಪಿಗೆಲ್ಲ ನೀನೇ ಕಾರಣ ಅಂತ ಎಲ್ಲನೂ ನೀನು ಹೆಗಲ ಮೇಲೆ ಒತ್ಕೋಬೇಡ. ಹೌದು ಪಾರು, ನೀನ್ ಸೋತಿಲ್ಲ ಕಣವ. ಯಾವತ್ತು ನೀ ನನ್ನ ಮಗನ ಕೈ ಹಿಡ್ದು ನನ್ನ ಮನೆಗೆ ಬಂದ್ಯೋ ಎಲ್ಲಾರ ಮನಸ್ಸನ್ನು ಗೆದ್ದಿದ್ಯಾ ಕಣವ. ಅಮ್ಮ ಕಣವ ಮುಂದೆ ಏನಾಗಬೇಕು ಅಂತ ಮೊದಲೇ ಬರ್ತು ಬಿಟ್ಟಿರ್ತಾಳೆ. ಅಳ್ಬೇಡ ಕಣವ, ಅಳ್ಬೇಡ. ಎಲ್ಲ ಒಳ್ಳೇದಾಯ್ತದೆ. ನಾವು ಧೈರ್ಯದಿಂದ ಇರೋಣ.